ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಮಂಗಳೂರಿನ ಮೇರಿ ಹಿಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕಿಯರ ನಿಲಯದ ರಜತ ಸಂಭ್ರಮದ ಹಾಸ್ಟೆಲ್ ಡೇ ಅಗಮ್ಯ 2026 ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ವಿಶ್ವ ದಾಖಲೆ ಬರೆದ ಮಂಗಳೂರಿನ ಪ್ರತಿಭಾವಂತ ಭರತನಾಟ್ಯ ಪಟು ರೆಮೋನಾ ಎವಿಟಾ ಪೆರೇರಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಕನಸನ್ನ ನಾವು ಮಾಡುವ ಕಾರ್ಯವನ್ನ ಪ್ರೀತಿಸಬೇಕು ಎಂದರು. ನೀವು ಪ್ರತಿಯೊಬ್ಬರೂ ಪ್ರತಿಭಾನ್ವಿತರು, ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ. ನಿರಂತರ ಪ್ರಯತ್ನ ಹಾಗೂ ಬದ್ಧತೆಯಿಂದ ಕೆಲಸ ಮಾಡಿದಾಗ ಸಾಧನೆ ಮಾಡಲು ಸಾಧ್ಯ. ಆದ್ದರಿಂದ ಎಂದಿಗೂ ನಿಮ್ಮ ಪ್ರಯತ್ನವನ್ನ ಬಿಡಬೇಡಿ ಎಂದು ನಿಲಯದ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. Friend of such energetic and talented young and beautiful ladies. And okay, this I'm going to say it as a friend to a friend, since we all are of very similar age and we all are the same gender. To all the girls, do what you love to do. Okay, coming from a family where I have been raised by a single parent, it has been really difficult. Why? Because the society was always like, be a doctor, be an engineer, and all that pressure. But my love was always towards dance, and I had my mother to support me. And y'all have your hostel warden and everyone sitting on the stage to support you all. And just now we had 3 amazing ladies who just got felicitated, and I know that every single one of you all sitting here is very talented, and I also agree that ma'am agrees with it. Yes. ನಂದಿಕೂರು ಎಜುಕೇಷನ್ ಟ್ರಸ್ಟ್ನ ಆಡಳಿತಾಧಿಕಾರಿ ಸಾಯಿನಾಥ್ ಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಜೀತ ವಿಮುಕ್ತಿಗಾಗಿ ಶ್ರಮಿಸಿದವರು, ಹಿಂದುಳಿದವರ ಕಲ್ಯಾಣಕ್ಕಾಗಿ ಪರಿಶ್ರಮಿಸಿದವರು ಎಂದರು. ಸ್ನೇಹ, ಪ್ರೀತಿ, ಪ್ರಾಮಾಣಿಕತೆ, ಸತ್ಯಸಂಧತೆ ಜೀವನಕ್ಕೆ ಅಮೃತ ತತ್ವವನ್ನು ನೀಡುತ್ತದೆ. ಇದು ಕೇವಲ ವಿದ್ಯಾರ್ಥಿ ನಿಲಯ ಮಾತ್ರವಲ್ಲ, ಸರಸ್ವತಿ ಮಂದಿರ ಎಂದ ಅವರು ಸಂಸ್ಕಾರಯುತರಾಗಿ ಬಾಳಬೇಕು ಎಂದು ತಿಳಿಸಿದರು. ತುಂಬಾ ಖುಷಿ ಆಗ್ತಿದೆ. ನನಗೆ ಏನೋ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂತಹ ವ್ಯವಸ್ಥೆಯಲ್ಲಿ ಕಂಡುಕೊಂಡಿದ್ದೇನೆ. ನಾನು ಒಬ್ಬ ಅಧ್ಯಾಪಕನಾಗಿ ನಾನು ನನ್ನ ವಿದ್ಯಾರ್ಥಿನಿಯರ ಜೊತೆಯಲ್ಲಿ ಇದ್ದು ನಾನು ನಿವೃತ್ತಿಯನ್ನು ಹೊಂದಿ 8 ತಿಂಗಳಾಯ್ತು ಇವಾಗ. ಆದರೂ ಒಂದು ಸಂಸ್ಥೆಯಲ್ಲಿ ಇದೀಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸದಲ್ಲಿ ತಲ್ಲೀನನಾಗಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಕೀರ್ತಿಶೇಷ ಕರ್ನಾಟಕ ಕಂಡಂತ ಅಪ್ರತಿಮ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಲೇಬೇಕಾಗುತ್ತದೆ. ನಮ್ಮ ರಾಜ್ಯ ಕಂಡ ಅಪ್ರತಿಮ ಅವರು ಮುಖ್ಯಮಂತ್ರಿ ಆಗಿದ್ದುಕೊಂಡು ವಿಶೇಷವಾಗಿ ಇವರು ಮಾಡಿದಂತ ಒಂದು ಕೆಲಸ ಯಾವುದು ಅಂತ ಹೇಳಿದ್ರೆ, ನಿಜವಾಗಿಯೂ ಕೂಡ ಈ ಸಂದರ್ಭದಲ್ಲಿ ಈ ಗೇಣಿ ಶಾಸನ ಅನ್ನುವಂಥದ್ದು ಏನಿದೆ, ಉಳುವು ಮನೆಯ ಹೊಲದಡೆಯ ಎನ್ನುವಂತಹ ಒಂದು ಶಾಸನವನ್ನ ಜಾರಿಗೆ ತಂದು ಪ್ರತಿಯೊಬ್ಬರಿಗೂ ಒಂದು ಅನ್ನಭಾಗ್ಯವನ್ನು ಕೊಟ್ಟಂತ ಧೀಮಂತ ವ್ಯಕ್ತಿತ್ವ ಮಾತ್ರವಲ್ಲದೆ ವಿಶೇಷವಾಗಿ ಅವರು ಓರ್ವ ಜೀತ ವಿಮುಕ್ತಿಗೋಸ್ಕರ ತನ್ನನ್ನು ತಾನು ಮುಡುಪಾಗಿಟ್ಟವರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಬಿಂದ್ಯಾ ನಾಯಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕನಸು ಕಾಣಬೇಕು, ಜೊತೆಗೆ ಕನಸು ನನಸಾಗಲು ಪರಿಶ್ರಮ ಪಡಬೇಕು. ಶಿಸ್ತಿನೊಂದಿಗೆ ಬದುಕು ಸಾಗಿಸಿದಾಗ ಸಾಧನೆ ಮಾಡಲು ಸಾಧ್ಯ. ಭವಾನಿಯವರಂತಹ ಮೇಲ್ವಿಚಾರಕರಿದ್ದಾಗ ವಿದ್ಯಾರ್ಥಿ ನಿಲಯಗಳು ಹೊಸತನ ಹಾಗೂ ಸೃಜನಶೀಲತೆಯಿಂದ ಕೂಡಿರುತ್ತದೆ ಎಂದರು. ನನಗೆ ಮೇರಿ ಹಿಲ್ ಮಕ್ಕಳ ಕಡೆ ಹೋಗುದಂತಂದ್ರೇನೆ ತುಂಬಾ ಖುಷಿ. ನಿಮ್ಗೆಲ್ಲ ಗೊತ್ತಿದೆ, ನಾನು ತುಂಬ ಸಲ ಮೇರಿ ಹಿಲ್ ಬಂದಾಗ್ಲೂ ಅದನ್ನು ಹೇಳ್ತಾ ಇರ್ತೇನೆ. ನಿಮ್ಮ ಪುಸ್ತಕದ ಮುನ್ನುಡಿಯಲ್ಲೂ ಒಂದು ಪೇಜನ್ನು ಭವಾನಿ ಬರಿ ಅಂತಂದಾಗ ನಾನು ಏನು ಹೇಳಿದೆ ಅಂತ ತಿಳ್ಕೊಂಡಂದರೆ, ಈ ಮಕ್ಕಳಲ್ಲಿ ಸರ್ ಆ ಜಲಜಾಕ್ಷಿ ಏನು ಕಲಿಸಿದ್ರಲ್ಲ 8 ವರ್ಷ, ಅದನ್ನು ಅಳವಡಿಸ್ಕೊಳ್ತಾ ಹೋಗಿದ್ದಾರೆ.
ಆ ಒಂದು ತಂತನ್ನು ಅವರು ಬಿಡಲೇ ಇಲ್ಲ. ಇವ್ರೇನೊಂದು ಶಿಸ್ತು ಹಾಕೊಟ್ರ, ಇವ್ರೇನೊಂದು ವ್ಯಾಲ್ಯೂ ಕಲಿಸಿದ್ರ, ಅವರು ತುಂಬ ಸ್ಟ್ರಿಕ್ಟ್ ಇದ್ರಂತೆ. ಅಂದರೆ ಇವಾಗಿನ ಜನ್ರೇಷನ್ಗೆ ಅಷ್ಟು ಸ್ಟ್ರಿಕ್ಟನ್ನು ಬೇರ್ ಮಾಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಆದರೆ ಜಲಜಾಕ್ಷಿ ತುಂಬ ಸ್ಟ್ರಿಕ್ಟ್ ಇದ್ರು. ಇವನ್ ಅವರಿಗೂ 2 ಹೆಣ್ಮಕ್ಳೇನೆ. ಅವ್ರ ಅಮ್ಮ ಅಂದರೆ ಹೆದರಿಕೆ ಆಗ್ತಿತ್ತು ಮೇಡಮ್ ತುಂಬಾ ಅಂತ ಹೇಳಿ. ಅಂಥ ಒಂದು ಸ್ಟ್ರಿಕ್ಟ್ನೆಸ್ನಲ್ಲಿ ಏನು ಕೆಲವೊಂದು ಅವ್ರ ಹೆಜ್ಜೆ ಗುರುತುಗಳು ಇಲ್ಲಿ ಕಾಣ್ತವೆ ಬಂದಾಗ ಪ್ರತಿ ಸಲನೂ. ಆ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳೋ ರೀತಿ, ಅದೇ ಇವಾಗ ನಮ್ಗೆ ಏನಿಸ್ತದೆ, ಇವ್ರು ಹಿಂಗೆ ನೋಡ್ಕೋತದೆ. ಹೊರಗಿನವ್ರು ಬಂದಾಗ್ಲೂ ನೀವು ಅವರನ್ನು ನೋಡ್ಕೊಳ್ಳೋ ರೀತಿ, ಅವರನ್ನು ಮಾತಾಡಿಸೋ ರೀತಿ, ಸಿಬ್ಬಂದಿಗಳು ನಮ್ಮನ್ನು ನೋಡ್ಕೊಳ್ಳೋ ರೀತಿ ನಮಗೆ ತುಂಬ ಖುಷಿ ಅನಿಸ್ತದೆ. ಕಾರ್ಯಕ್ರಮದಲ್ಲಿ ರಜತ ಸಂಭ್ರಮದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ನಿಲಯದ ಅಡುಗೆ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು. ನಿಲಯ ಪಾಲಕಿ ಭವಾನಿ ಅವರನ್ನು ವಿದ್ಯಾರ್ಥಿಗಳ ವತಿಯಿಂದ ಸನ್ಮಾನಿಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನಿಲಯದ ವಿದ್ಯಾರ್ಥಿಗಳು ಅನಿಸಿಕೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮಂಗಳೂರು ತಾಲೂಕು ವಿಸ್ತರಣಾಧಿಕಾರಿ ಸಂಗಮೇಶ್, ರಾಯಿ ಶಾಲೆಯ ಶಿಕ್ಷಕ ಸಿದ್ದಪ್ಪ ದೊಡ್ಡಕರಿಯಪ್ಪ, ಮಂಗಳೂರು ಹಾಪ್ಕಾಮ್ಸ್ ನಿರ್ದೇಶಕ ರವಿಕುಮಾರ್ ಶೆಟ್ಟಿ, ಪಾಡಮಂಗಳೂರು ಬಾಲಕಿಯರ ನಿಲಯ ಪಾಲಕಿ ಪುಷ್ಪಲತಾ, ವಿವಿಧ ನಿಲಯಗಳ ನಿಲಯ ಮೇಲ್ವಿಚಾರಕರಾದ ಶಶಿಕಲಾ ಶೆಟ್ಟಿ, ವಿಜಯಲಕ್ಷ್ಮಿ, ಗಾಯತ್ರಿ ಉಪಸ್ಥಿತರಿದ್ದರು. ಮೇರಿಲ್ ವಿದ್ಯಾರ್ಥಿ ನಿಲಯ ಪಾಲಕಿ ಭವಾನಿ ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿ ಸಂಸ್ಥೆ ನಡೆದು ಬಂದ ಹಾದಿಯನ್ನು ವಿವರಿಸಿದರು. ವಿದ್ಯಾರ್ಥಿಗಳಾದ ಇಂಚರ ವಂದಿಸಿದರು. ಲವಿಶಾ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ನಿಲಯದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.